ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ವೀಕ್ಷಕರೇ, ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಭವನದಲ್ಲಿ ನಾವು ನೋಡಬಹುದು ಸಂವಿಧಾನ ಸಮರ್ಪಣಾ ದಿನಾಚರಣೆ 75ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸಲಾಯಿತು ಅಂತ ಹೇಳ್ಬೋದು. ಹಲವಾರು ಗಣ್ಯರು, ಗಣ್ಯಮಾನ್ಯರು, ಮುಖಂಡರು, ನಾಯಕರುಗಳು, ಕಾರ್ಯಕರ್ತರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು ಅಂತಾನೆ ಹೇಳ್ಬೋದು. ನಮ್ಮೊಟ್ಟಿಗೆ ಫಾತಿಮಾ ಅವರಿದ್ದಾರೆ, ಬೆಂಗಳೂರು ನಗರದ ಮೈನಾರಿಟಿ ಅಧ್ಯಕ್ಷರು ಅಂತಾನೆ ಹೇಳ್ಬೋದು, ಮಹಿಳಾ ಅಧ್ಯಕ್ಷರು. ಸೊ ಮಹಿಳಾ ಘಟಕದಲ್ಲಿ ತಮ್ಮದ ಚಾಪು ಮೂಡಿಸಿ ಅವರ ಒಂದು ಕೊಡುಗೆ ಇದೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಾನು ಫಾತಿಮಾ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮೈನಾರಿಟಿ. ಇವತ್ತು ನಮ್ಮ ಕೆಪಿಸಿಸಿ ಆಫೀಸ್ ಅಲ್ಲಿ DCM ಮತ್ತೆ CM ಸರ್ ಜೊತೆ ನಾವು ಈ ದಿನವನ್ನು ತುಂಬಾ ಖುಷಿಯಿಂದ ಸೆಲೆಬ್ರೇಷನ್ ಆಯಿತು. ತುಂಬ ಸ್ಟೂಡೆಂಟ್ಸ್ಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕಂಟೆಸ್ಟ್ ಮಾಡಿಸಿ ಸ್ಟೂಡೆಂಟ್ಸ್ ವಿಚಾರಣೆಗಳನ್ನು ಎಲ್ಲ ತಿಳಿಸೋಕ್ಕೆ, ಅವ್ರಿಗೆ ಎಲ್ಲ ನಾಲೆಜ್ ಕೊಡೋಕ್ಕೆ. ಯಾಕಂದರೆ ಇವತ್ತಿನ ಸ್ಟೂಡೆಂಟ್ಸ್ ನಾಳೆದು ಭವಿಷ್ಯ ಅಂತ ಇವತ್ತು ತುಂಬ ಒಳ್ಳೆ ಕಾರ್ಯಕ್ರಮ ಇಟ್ಟಿದ್ರು. ಸಂವಿಧಾನ ಬಗ್ಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಫೈಟ್ ಮಾಡಿದ್ದಾರೆ. ಅದಕ್ಕೆ ನಾನೊಂದು ಎಕ್ಸಾಂಪಲ್. ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ ಒಂದು ಮಾತು ಹೇಳಿದರು, ನಾನ್ ಎಜುಕೇಟೆಡ್ ಆಗಿದ್ದರೆ ಯಾವ ಕ್ಯಾಸ್ಟ್ಗಾದರೂ ಬೇಕಾದರೂ ನಾವು ಮದುವೆ ಆಗ್ಬೋದು. ಇವತ್ತು ನಾನು ವೀಲ್ ಚೇರಲ್ಲಿ ಇದ್ದು ಎಜುಕೇಟೆಡ್ ಆಗಿದ್ದರಿಂದ ನನಗೇನು ಒಂದು ಒಳ್ಳೆ ಸ್ಥಾನಮಾನ ಎಲ್ಲ ಸಿಕ್ಕಿದೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನೇನು ಮಾಡಿದ್ದಾರೆ, ಅವ್ರಿಗೆ ಏನೇನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದ್ರ ಬಗ್ಗೆ ನಮಗೆ ಹೇಳೋಕ್ಕೂ ವರ್ಡ್ಸೇ ಇಲ್ಲ. ಆ್ಯಕ್ಚುಲಿ ವಿ ಹ್ಯಾವ್ ಟು ಸಲ್ಯೂಟ್ ಹಿಮ್ ಫಾರ್ ಎ ಸಿಂಗಲ್ ಸೆಕೆಂಡ್, because every religion has their own thinking, own decision they can take, democracy. So ಅದಕ್ಕೆಲ್ಲ ಅವರು ತುಂಬ ಸ್ಟಡಿ ಮಾಡಿದ್ದಾರೆ. 1949ನಲ್ಲಿ he completed his constitution. ಮಟ್ಟಿಗೆ 75 years ಕಂಪ್ಲೀಟ್ ಆಗಿದೆ. ಸೊ ಐ ಲೈಕ್ ಟು ಸಲ್ಯೂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾರ್ ಎವರ್ ಆ್ಯಂಡ್ ಎವರ್. ಸೊ ಆ ಸಂವಿಧಾನನ ಉಳಿಸ್ಕೊಳ್ಳೋಕ್ಕಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಫೈಟ್ ಕೊಡ್ತಾ ಇದೆ. ಆ ಕಾಲದಲ್ಲೇ ಅಷ್ಟು ಟಾರ್ಚರ್ ಮಾಡಿ, ಅಷ್ಟು ಡಿಸ್ಟರ್ಬ್ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಷ್ಟೊಂದು ಡಿಸ್ಟ್ರಾಕ್ಷನ್ ಮಾಡಿದ್ರು ಕೂಡ ಸತ್ಯಮೇವ ಜಯತೆ ಅಂತ ಅವ್ರು ಮಾಡಿದ್ದಾರೆ. ಅವ್ರು ಎಲ್ಲರಿಗೂ ರೈಟ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಈ ಸಂವಿಧಾನನ ಉಳಿಸ್ಕೋಬೇಕಂತ ಇವತ್ತು ನಮ್ಮ DCM ಮತ್ತು ನಮ್ಮ ಸಿದ್ದರಾಮಯ್ಯ ಸರ್, CM ಸರ್ ಅದಕ್ಕೋಸ್ಕರನೇ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇವತ್ತಿಂದ ಹಿಡಿದು ಇನ್ನು 60 days we are going to do these programs. And forever we will fight for Samvidhan safe. So I like to say Jai Karnataka, Jai Hind, Jai Samvidhan, Jai Baba Saheb Ambedkar. ವಿಶೇಷವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾನೂನು, ಮಾನವ ಹಕ್ಕು ಮತ್ತು ಮಾಹಿತಿ ಹಕ್ಕು ವಿಭಾಗ. ಸೊ ಇವತ್ತು ಒಂದು ವಿಶೇಷವಾದ ಒಂದು ಒನ್ ನೇಷನ್ ಒನ್ ಚುನಾವಣೆ, ಒನ್ ನೇಷನ್ ಒಂದು ದೇಶ ಒಂದು ಚುನಾವಣೆ, ಸ್ಪರ್ಧಾತ್ಮಕ ಮತ್ತೆ ಪ್ರಜಾಪ್ರಭುತ್ವ ಮೌಲ್ಯ ಮತ್ತು ತತ್ವಗಳ ಎತ್ತಿ ಹಿಡಿಯುವ ಭಾರತ ಸಂವಿಧಾನ ಪಾತ್ರ, ಈ ಎಲ್ಲಾ ವಿಚಾರಗಳ ಕುರಿತು ಇವತ್ತು ಒಂದು ವಿಚಾರ ಸಂಕಿರಣ ಕೂಡ ಈ ಒಂದು ಆಫೀಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಸುಮಾರು ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಊರು, ತಾಲೂಕು, ಜಿಲ್ಲೆ ಮಟ್ಟದಿಂದ ಪಾರ್ಟಿಸಿಪೇಷನ್ ಮಾಡಿದ್ರು. ವಿಶೇಷವಾಗಿ ಈ ಒಂದು ಸ್ಪರ್ಧಾತ್ಮಕ ಒಂದು ಒಳ್ಳೆ ಚಿಂತನೆ ಬೆಳವಣಿಗೆ, ಈ ಗೆದ್ದವ್ರಿಗೆ ಆಲ್ಮೋಸ್ಟ್ 20,000 ಫಸ್ಟ್ ಪ್ರೈಸ್ ಮತ್ತೆ ಹಲವಾರು ಬಹುಮಾನಗಳು ವಿತರಣೆ ಮಾಡಲಾಯಿತು ಅಂತಾನೆ ಹೇಳ್ಬೋದು. ಸೊ ಈ ತರ ಒಂದು ಹಲವಾರು ಹೊಸ ಬೆಳವಣಿಗೆಗಳು ಯುವಕರಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅರಿವು ಮೂಡಿಸೋ ನಿಟ್ಟಿನಲ್ಲಿ, ಆರ್ಟಿಕಲ್ ಬಗ್ಗೆ ಅರಿವು ನೀಡುವ ನಿಟ್ಟಿನಲ್ಲಿ ತುಂಬಾ ಉಪಯೋಗವಾಗುತ್ತಿದೆ. ಆತರ ಒಂದು ಕಾರ್ಯಕ್ರಮ ಪ್ರದೇಶ ಕಾಂಗ್ರೆಸ್ ಆಫೀಸ್ ಅಲ್ಲಿ ನಡೀತಾ ಇದೆ. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ನಮ್ಮೊಟ್ಟಿಗೆ ಫಾತಿಮಾ ಅವರು ಹಲವಾರು ವಿಚಾರಗಳ ಕುರಿತು, ಇವತ್ತಿನ ದಿನಮಾನಗಳ ಬಗ್ಗೆ ಮತ್ತೆ ಸ್ಥಾನಮಾನ, ಗೌರವ, ತತ್ವ ಸಿದ್ಧಾಂತಗಳ ಬಗ್ಗೆ ಎಲ್ಲ ಹಲವಾರು ವಿಚಾರಗಳನ್ನ ಅವರು ನಮ್ಮೊಟ್ಟಿಗೆ ಕೂಲಂಕುಷವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಂತ ಹೇಳ್ತಾ, ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.